ರಾಣೆಬೆನ್ನೂರು ನಗರದ ವಾರ್ಡ್ ನಂಬರ್ 8ರ ರೋಟರಿ ಶಾಲೆ ಸಮೀಪದ ಆಂಜನೇಯ ದೇವಸ್ಥಾನದ ಪಕ್ಕದ ನಿವಾಸಿಗಳು ಹಲವು ದಿನಗಳಿಂದ ಚರಂಡಿ ಚೇಂಬರ್ ಸಮಸ್ಯೆಯಿಂದ ತೀವ್ರ ಸಂಕಷ್ಟವನ್ನು ಅನುಭವಿಸುತ್ತಿದ್ದಾರೆ. ಮಳೆ ನೀರು ಬಂದಾಗಲೆಲ್ಲ ಚೇಂಬರ್ ತುಂಬಿ ಕೊಳಚೆ ನೀರು ಮನೆಗಳಿಗೆ ನುಗ್ಗುತ್ತಿದ್ದು ನಿವಾಸಿಗಳ ದೈನಂದಿನ ಜೀವನ ಅಸ್ತವ್ಯಸ್ತವಾಗುವಂತಾಗಿದೆ. ಸಮಸ್ಯೆ ನಿವಾರಣೆಗೆ ಹಲವು ಬಾರಿ ಮನವಿ ಸಲ್ಲಿಸಿದ್ರು ಯಾವುದೇ ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಸ್ಥಳೀಯ ನಿವಾಸಿಗಳು ಇಂದು ನಗರಸಭೆ ಕಚೇರಿ ಎದುರು ಪ್ರತಿಭಟನೆ ನಡೆಸಲು ಮುಂದಾದರು. ಪ್ರತಿಭಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ನಗರಸಭೆ ಪೌರಾಯುಕ್ತರು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದರು. ಸ್ಥಳದಲ್ಲೇ ಸಾರ್ವಜನಿಕರ ಅಹವಾಲುಗಳನ್ನು ಆಲಿಸಿದ ಪೌರಾಯುಕ್ತರು ಸಮಸ್ಯೆಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಶೀಘ್ರದಲ್ಲೇ ಶಾಶ್ವತ ಪರಿಹಾರ ಕಲ್ಪಿಸಲಾಗುವುದೆಂದು ಭರವಸೆ ನೀಡಿದರು. ಅಧಿಕಾರಿಗಳ ಭರವಸೆಯ ಬಳಿಕ ಸಾರ್ವಜನಿಕರು ಪ್ರತಿಭಟನೆಯನ್ನ ತಾತ್ಕಾಲಿಕವಾಗಿ ಹಿಂತೆಗೆದಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ ಪಲ್ಸ್, ರಾಣೆಬೆನ್ನೂರು. ಸರ್ ಎಷ್ಟೋ ಸಲ ಅರ್ಜಿ ಕೊಟ್ಟಾರ ಸರ್ ಇಲ್ಲಿಗೆ. ಅಧ್ಯಕ್ಷರಾಗಿದ್ರಲ್ರಿ 6 ತಿಂಗಳ ಅಧ್ಯಕ್ಷ ಕಟ್ಟಿದ್ವಿ ಎಲ್ಲದನ್ನ. ನಮ್ಮ ಮುನ್ಸಿಪಾಲ್ಟಿಯಾಗ 8 ಕೋಟಿ 10 ಕೋಟಿ ರೂಪಾಯಿ ಅವರು ಹೊತ್ಕೊಂಡು ಹೋಗಲ್ಲ ಸರ್, ಇಲ್ಲೇ ಬಿಟ್ಟು ಇಲ್ಲೇ ಹೋಗ್ತಾರೆ. ಅದಕ್ಕೆ ನಾನೇನು ಮಾಡಿ ಸರ್, ಇಲ್ಲಿ ಕಾಲುವೆ ಐತಲ್ಲ, ಈ ಕಾಲುವೆದಿಂದ ಇಲ್ಲಿ ಕಲೆಕ್ಷನ್ ಕೊಟ್ಕೊಂಡು ಈ ಒಳ ಪೈಪ್ ತೊಗೊಂಡು ಸೀದಾ ಡಿಸೈನ್ ಲಾಸ್ಟ್ ಎಂಡ್ ಐತಿ, ಅಲ್ಲಿ ಸೆಪ್ಟಿಕ್ ಟ್ಯಾಂಕ್ ಮಾಡಿಬಿಟ್ರೆ ಜಾಗ ಬಿಟ್ಟೈತ್ರಿ. ಹಂಗಲ್ಲ ಇದಕ್ಕೆ ಬಂದು ಯಾರು ಬರ್ಬಾರ್ರಿ ನೀರು ಇಲ್ಲೇ ತೊಂದು ಈ ಕಲೆಕ್ಷನ್ ಐತೆ ಕಂಪೌಂಡ್ ಐತೆ. ನಿಮ್ದು ಒಳ್ಳೆ ಒಳಗಿಂದ ಅಲ್ಲೇ ತೆಗೆದು ರೋಡ್ ಅಲ್ಲೇ ಸ್ಟಾಪ್ ಆಗಿದೆ. ನೀರ್ವಾಡ ಅಂತ ಅದು ಬಿಟ್ಟು ನಿಮ್ಮ ಸಮಸ್ಯೆ ಏನು ಹೇಳ್ರಿ. ಒಂದು 6 ತಿಂಗಳಿಂದ ಹೇಳಕತ್ತೇನ್ರಿ. ಅದು ಒಂದೊಂದು ಚೇಂಬರ್ ಇಲ್ಲಿಂದ ಅಲ್ಲಿವರೆಗೆ ಇದಾವೆ.